ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಬಂದು ಟ್ರಿಪ್ಪಿಗೆ ಹೊರಡ್ತಾ ಇದ್ದೀವಿ. ಟ್ರಿಪ್ಪಿಗೆ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಹೋಗ್ಬಿಟ್ಟು ನಾಳೆ ದರ್ಶನ ಮಾಡಿಕೊಂಡು ನಾಳೆ ಬರೋ ಥರ. ಸೊ ಅಮ್ಮ ಅಪ್ಪ ಕೂಡ ಬರ್ತಾ ಇದ್ದಾರೆ ನಮ್ಮ ಜೊತೆ. ಅಮ್ಮ ಅಪ್ಪ ನಾನು ಮತ್ತು ಶ್ರಾವಣಿ ಮತ್ತು ಹಸ್ಬೆಂಡು, ನಾವು 5 ಜನ ಹೋಗ್ತಾ ಇದ್ದೀವಿ. ಅಂಜಿ ಸೀರಿನ ಅಮ್ಮ ಮನೇಲಿ ಬಿಟ್ಬಿಟ್ಟು ಮೈನಾನ ಚಂದನ ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಈಗ ಅಂದ್ಕೊಂಡಿದ್ವಿ ಹೋಗ್ಬೇಕು ಅಂತ ಹೇಳಿ. ಸೊ ಇವತ್ತು ಬಂದು ಹೋಗ್ತಾ ಇದ್ದೀವಿ. ನಾಳೆ ದರ್ಶನ ಮಾಡೋದು, ನೋಡೋಣ ಏನೇನಾಗುತ್ತೆ. ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಮನೇಲಿ ಫಸ್ಟ್ ಪೂಜೆ ಮುಗಿಸ್ಬಿಟ್ಟು, ಎಲ್ಲಿಗೆ ಹೋಗ್ಬೇಕಾದ್ರೂ ಫಸ್ಟು ಮನೇಲಿ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಹೋಗ್ತೀವಿ. ಅಮ್ಮನ ಮನೆಗೆ ಪಿಕ್ ಮಾಡ್ಕೊಳ್ಳೋಕ್ಕೆ ಅಮ್ಮವ್ರನ್ನ ಹೋಗ್ತಾ ಇದ್ದೀವಿ. ಅಮ್ಮ ಅಡುಗೆ ಮಾಡಿದ್ದಾರೆ, ಊಟ ಮಾಡಬೇಕಂತೆ. ಸೊ ತಿಂದ್ಬಿಟ್ಟು ಲೇಟಾಗಿ ಹೋಗಿದೆ. ಹೊರಟಿದ್ದೆ ಲೇಟ್ ಆಯಿತು. ನಾನು ಜಿಮ್ ಮುಗಿಸ್ಕೊಂಡು 11:30ಗೆ ಬಿಡೋಣ ಅಂತ ಅಂದ್ಕೊಂಡಿದ್ದು ಲೇಟಾಗಿಬಿಡ್ತು. ನಾನು ಸಲೂನ್ಗೆ ಹೋಗಿ ಹೇರ್ ವಾಶ್ ಮಾಡಿಸ್ಕೊಂಡು ಬಂದಿದ್ದು, ಅದಕ್ಕೆ ಲೇಟ್ ಆಗಿಬಿಡ್ತು. ಏನು ಮಾಡೋಕ್ಕಾಗಲ್ಲ, ಬಟ್ ದೂರ ಇದೆ, ಬೇಗ ಹೋಗ್ಬೇಕು. ಆದಷ್ಟು ಊಟ ಮಾಡಬೇಕಂತೆ, ಏನಾದರೂ ಸ್ವಲ್ಪ ತಿಂದ್ಬಿಟ್ಟು ಹೋಗೋದು. ಅಮ್ಮ ಬೆಕ್ಕನ್ನು ಕರೀತಾ ಇದ್ದಾರೆ. ಈ ಕ್ಯಾಟ್ನ ನಾನು ಲಾಸ್ಟು ಚಿಕ್ಕಮಗಳೂರು ಹೋದಾಗ ಅಲ್ಲಿ ಸಿರಿ ಕೆಫೆಯಲ್ಲಿ ತೊಗೊಂಡು ಬಂದಿದ್ದು. ನಮ್ಮ ಮನೇಲಿ ಇರ್ತಾ ಇರಲಿಲ್ಲ ಅಂತೇಳಿ ಅಮ್ಮನ ಮನೇಲಿ ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಾಗಿದೆಯೋ. ಅದನ್ನು ಎತ್ಕೊಂಡು ಫುಲ್ಲು ಆಟ ಆಡಿಸ್ಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ಇದು ಚಿಕ್ಕಬಳ್ಳಾಪುರ ಹೈವೇ ಹೋಗ್ತಾ ಇರೋದು, ಅನಂತಪುರ ಮೇಲೆ ಹೋಗ್ತಾ ಇರೋದು. ಹೈವೇಲಿ ಹೋಗ್ತಾ ಇದ್ದೀವಿ ಅಪ್ಪ ಅಮ್ಮನ ಕರ್ಕೊಂಡು, ಮಕ್ಕಳನ್ನ ಬಿಟ್ಟು. ಇದು ಕಿಯಾದು ಲೈಕ್ ಕಾರ್ಗಳು ತಯಾರಿ ಆಗುತ್ತಲ್ಲ, ಅದು ದೊಡ್ಡದಾಗೆ ಇದೆ, ಫ್ಯಾಕ್ಟರಿ ಟೈಪು. ಇದು ಬಂದು ಅನಂತಪುರ ಹತ್ರ. ಈಗ ಕಾಫಿ ಕುಡಿಯೋಣ ಇಲ್ಲಿ ಅಂತ ಹೇಳಿ ಹಸ್ಬೆಂಡ್ ಇಲ್ಲಿ ನಿಲ್ಲಿಸಿದ್ರು. ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಹೇಳಿ. ಇಲ್ಲಿ ಅನಂತಪುರ ಹತ್ರನೇ ಇದೆ. ನಂಗೆ ಬೇಡ ಸರ್. ಇದು ತಗೋ ಶ್ರಾವಣಿ. ನಟ್ಸಿರೋ ಅಂತ ತಗೋ ಹೋಗ್ಲಿ. ಇಲ್ಲಿ ಕಾಫಿಗೆ ಅಂತ ನಿಲ್ಲಿಸಿದ್ವಿ. ಇಲ್ಲಿ ಸಲ ಕಾಫಿ ಕುಡಿದ್ಬಿಟ್ಟು ಈಗ ಶ್ರಾವಣಿ ಚಾಕ್ಲೇಟ್ ತೊಗೋತಾ ಇದ್ದಾಳೆ. ನಾನಂತೂ ಚಾಕ್ಲೇಟ್ ತಿಂತ ಇಲ್ಲ. ಶ್ರಾವಣಿ ತೊಗೋತಾ ಇದ್ದಾಳೆ, ಅಮ್ಮ ಕೂಡ ಅಂತ. ಇವಾಗ ಹೊರಡಬೇಕು. ಮೇ ಬಿ ಇದು ಹತ್ರ ಅನಂತಪುರ ಹತ್ರ ನಿಲ್ಲಿಸಿದ್ದೀವಿ ನಾವು. ಇಲ್ಲಿಂದ ಹೋಗ್ಬೇಕು. ಈಗ ಬಂದ್ವಿ, ಮಂತ್ರಾಲಯ ರೀಚ್ ಆಗಿಬಿಟ್ಟು ಇಲ್ಲೇ ಟೆಂಪಲ್ದು ರೂಮ್ಗಳೇ ಬಂದು ಮಾಡಿಬಿಟ್ಟು ಈಗ ಮಲ್ಕೋಬೇಕು. ಟೈಮ್ ಕರೆಕ್ಟಾಗಿ 11:30 ಆಗಿದೆ. ಈಗ ಬಂದ್ವಿ ಇಲ್ಲಿ ರೂಮ್ಗೆ. ಸೊ ನಮ್ಮದು ಇರ್ತಾರೆ. ಈಗ ಬಂದು ರೀಚ್ ಆದ್ವಿ. ಇಲ್ಲೇ ರೂಮ್ ಹತ್ರ ಇರೋ ಇದು ದೇವಸ್ಥಾನದ ಹತ್ರ ಇರೋ ದೇವಸ್ಥಾನದ ರೂಮ್ಗಳೇ ಇದು. ಸೊ ಇಲ್ಲಿ ಹಸ್ಬೆಂಡ್ ಮಾಡಿದ್ರು. ನಾನು ಬಂದು ಫುಲ್ಲು ಟಯರ್ಡ್ ಆಗೋಗಿದ್ದೆ, ಮಲ್ಕೋಬೇಕು. ಈಗ ದೇವಸ್ಥಾನಕ್ಕೆ ರೆಡಿ ಆಗಿದ್ದೀವಿ. ಈಗ ಹೊರಟಿದ್ದೀವಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ. ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ, ಟ್ರೆಡಿಷ್ನಲ್ ಆಗಿ ಹೋಗ್ತಾ ಇದ್ದೀನಿ. ಮೊದಲು ಪೂಜೆ ಸಾಮಾನು ತೊಗೊಂಡಿದ್ವಿ. ಪೂಜೆ ಸಾಮಾನು ಕಾಯಿಲಿ ಹೊಡ್ಕೊಡ್ತಾ ಇದ್ರು. ಅಮ್ಮ ಅವರು ಒಂದು ಸೈಡ್ ತೊಗೊಂಡ್ರು, ನಾವು ಒಂದು ಸೈಡ್ ತೊಗೊಂಡಿದ್ವಿ ಪೂಜೆ ಸಾಮಾನ. ಇಲ್ಲಿಂದ ಕಾಯಿ ಹೊಡಿಸ್ಕೊ ನದಿ ಹತ್ರ ಹೋಗಬೇಕು. ಹಸ್ಬೆಂಡ್ ಆಲ್ರೆಡಿ ಫಸ್ಟೇ ದೇವಸ್ಥಾನದವ್ರ ಹತ್ರ ಮಾತಾಡಿಬಿಟ್ಟು ಫುಲ್ಲು ನದಿ ಹತ್ರ ಎಲ್ಲ ಹೋಗಿ ಅಲ್ಲೆಲ್ಲ ನೀರು ಹಾಕ್ಕೊಂಡು ಬಂದರು. ನಮ್ಮದು ಸ್ವಲ್ಪ ಲೇಟ್ ಆಯಿತು. ಗೊತ್ತಿರುತ್ತಲ್ವ, ನಾರ್ಮಲಾಗಿ ನಮ್ಮದೆಲ್ಲ ಲೇಟ್ ಆಗುತ್ತೆ ರೆಡಿ ಆಗೋದಕ್ಕೆ. ಅಲ್ಲಿ ನದಿ ಹತ್ರ ಗಿಳಿ ಶಾಸ್ತ್ರ ಹೇಳ್ತಾರಲ್ಲ, ಅವ್ರ ಹತ್ರ ನಾನು ಗಿಳಿನ ಇಸ್ಕೊಂಡು, ಶಾಸ್ತ್ರ ಕೇಳಲಿಲ್ಲ, ನನಗೇನೋ ಒಂಥರ ಭಯ ಕೇಳೋದಕ್ಕೆ. ಆ ಗಿಳಿನ ಮಾತ್ರ ಇಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಫೋಟೋ ತೆಗೆಸ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಟೆ. ನಾನು ಶಾಸ್ತ್ರ ಕೇಳಿಲ್ಲ, ಅವ್ರು ಹೇಳಿದ್ರು ಕೇಳಿ ಅಂತ. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ.
ಆಮೇಲೆ ದೇವಸ್ಥಾನದ ಒಳಗೆ ಬಂದ್ವಿ. ದೇವಸ್ಥಾನದೊಳಗೆ ಹಸ್ಬೆಂಡ್ ಮಾತಾಡಿದ್ರು VIP ದರ್ಶನಕ್ಕೋಸ್ಕರ. ನಾವು ಬಂದಿದ್ದೆ ದರ್ಶನದ ಒಳಗಡೆ ಬೇರೆ ಒಂದು ಕ್ಯೂವಲ್ಲಿ ಬಿಟ್ಟರು. ಬೇಗನೆ ದರ್ಶನ ಆಯಿತು. ವಿತಿನ್ ಒಂದು 10 ಮಿನಿಟ್ಸ್ಗೆಲ್ಲ ನಮಗೆ ದರ್ಶನ ಒಳಗೆ ಬಿಟ್ಟರು. VIP ದರ್ಶನ ಆಗಿರೋದ್ರಿಂದ ನೋಡಿ, ಇಲ್ಲಿಂದ ಸ್ವಲ್ಪ ಕಾಣಿಸ್ತಿದ್ರು ರಾಯರು. ತುಂಬಾ ಚೆನ್ನಾಗಾಯಿತು ದರ್ಶನ. ತುಂಬ ಹೊತ್ತು ನೋಡಿದ್ವಿ. ಮನಸ್ಸಿಗೆ ಏನೋ ಒಂಥರ ಹೇಳ್ಕೊಳ್ಳೋಕ್ಕಾಗದೇ ಇರೋಂಥ ಖುಷಿ ಆಯಿತು ದರ್ಶನ ಮಾಡ್ಕೊಂಡಿದ್ದಕ್ಕೆ. ಒಳ್ಳೆ ವೈಬ್ ಸಿಕ್ತು. ಅಪ್ಪ ಅಮ್ಮಂಗೂ ಅಷ್ಟೇ. ಅಪ್ಪಂಗೆ ಸ್ವಲ್ಪ ಮೈ ಹುಷಾರಿಲ್ದಿರ ಇರೋದ್ರಿಂದ ಅದೇ ಮೇನ್ ಕಾರಣ ಆಗಿದ್ದು ಕರ್ಕೊಂಡು ಬಂದಿದ್ದು. ಇಲ್ಲಿ ಕೃಷ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂದರೆ ಮಂಟಪ ಥರ ಮಾಡಿ ಅದರಲ್ಲೆಲ್ಲ ಕೂಡಿಸಿದ್ರು. ಇಲ್ಲಿ ಬಂದು ಒಳಗಡೆ ಪೂಜೆ ನಡೀತಿದೆ, ಬಾ ಹೋಗೋಣ ಅಂತ ಹೇಳಿ ಹಸ್ಬೆಂಡ್ ಕರೆದ್ರು. ನಾನು ಅಮ್ಮನ ಕರ್ಕೊಂಡು, ಅಪ್ಪನಿಗೆ ನೆಲದಲ್ಲಿ ಕುತ್ಕೊಳಕ್ಕಾಗಲ್ಲ, ಹೊರಗಡೆ ಕೂಡಿಸ್ಬಿಟ್ಟು ನಾನು, ಅಮ್ಮ, ಹಸ್ಬೆಂಡು ಮತ್ತು ಶ್ರಾವಣಿ ಒಳಗೆ ಬಂದ್ವಿ. ದೇವ್ರ ಪೂಜೆ ಸ್ವಲ್ಪ ಒಂದು 10 ಮಿನಿಟ್ಸ್ ಕುತ್ಕೊಳ್ಳೋಣ ಅಂತೇಳಿ. ಅಪ್ಪನಿಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕಾಗಿತ್ತು, ತಿನ್ನಿಸ್ಬೇಕಾಗಿತ್ತು ಟ್ಯಾಬ್ಲೆಟ್ಸ್ ತೊಗೊಳ್ಳೋದ್ರಿಂದ. ದರ್ಶನ ಮುಗಿಸ್ಕೊಂಡು ಇನ್ನೊಂದು ಸಾರಿ ಒಂದು 10 ನಿಮಿಷ ಕುತ್ಕೊಂಡು ಮತ್ತು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಪಡ್ಡು ನಾನು ಒಂದು 4 ತಿಂದೆ ಅಷ್ಟೇ. ಆಮೇಲೆ ನನ್ನ ಫೇವ್ರೇಟು ಬಳೆ ಅಂತಂದರೆ ನನಗೆ ತುಂಬ ಇಷ್ಟ. ಬಳೆ ತೊಗೊಂಡು ಬಂದೆ. ಜಸ್ಟ್ ಹೇಳೋಕ್ಕೆ ಅವೇರ್ನೆಸ್ ಫಿಟ್ನೆಸ್ ಬಗ್ಗೆ. ನಾನು ಹಸ್ಬೆಂಡ್ ಹತ್ರ ತಮಾಷೆ ಮಾಡ್ತಾಯಿದ್ದೀನಿ. ಅವ್ರು ಹೇಳ್ತಾ ಇದ್ದಾರೆ, ಇದೆಲ್ಲ ಕುಡಿಯೋದೆಲ್ಲ ನೀನು ತೋರಿಸ್ಬೇಕಾ ಅಂತೇಳಿ. ನಾನು ತೊಗೊಂಡು ಬಂದಿದ್ದೀನಿ ಅಂತ ಅವ್ರ ಹತ್ರ ತಮಾಷೆ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ನಾನು ಇಲ್ಲಿಗೂ ಪ್ರೋಟೀನ್ ಕ್ಯಾರಿ ಮಾಡಿದ್ದೆ. ಡಯಟ್ ಕೂಡ ನಾನು ಫಾಲೋ ಮಾಡ್ತಾಯಿದ್ದೀನಿ. ಆದಷ್ಟು ಫೈಬರ್ ತಿಂತಾಯಿದ್ದೀನಿ, ಆದಷ್ಟು ಪ್ರೋಟೀನ್ ತೊಗೊಳ್ತಾ ಇದ್ದೀನಿ. ಈಗ ಎಲ್ಲ ಆಯಿತು. ರೂಮ್ ಚೆಕ್ಔಟ್ ಮಾಡಿಕೊಂಡು ಊಟ ಮಾಡೋಣ ಅಂತ ಹೇಳಿ ಇಲ್ಲಿ ಒಂದು ಹೋಟೆಲ್ಗೆ ಕರ್ಕೊಂಡು ಬಂದರು. ಇಲ್ಲಿ ಬಂದು ನಾನು ಪನ್ನೀರ್ ಫ್ರೈಡ್ ರೈಸ್ನ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಕಡಿಮೆನೇ ತಿಂದಿದ್ದು. ಆಮೇಲೆ ಬರ್ತಾ ಬರ್ತಾ ದಾರಿಯಲ್ಲಿ ಕರುಣ ಹಾಕಿತ್ತು. ಇಲ್ಲಿ ನಮಗಂತೂ ಆಶ್ಚರ್ಯ ಆಯಿತು. ರೋಡ್ ಮೇಲೇ ಹಾಕಿತ್ತು. ಆ ಮಗು ಆಗ್ತಾನೆ ಇದ್ದು ಎಷ್ಟು ಬೇಗ ನಡೀತಿದೆ ಅಂದರೆ ನನಗೆ ಎಷ್ಟು ಹೆಂಗೆ ಅನ್ನಿಸ್ತು ಅಂದರೆ ಎಷ್ಟು ಬೇಗ ನಡೀತಿದೆ ಆ ಮಗು ಅಂತ ಹೇಳಿ ಅಂದ್ಕೊಂಡು ಮತ್ತೆ ಅಲ್ಲಿಂದ ಬಂದ್ವಿ. ಬರ್ತಾ ದಾರಿಯಲ್ಲಿ ಈ ಥರ ಫುಲ್ಲು ನೇಚರ್, ಹಳ್ಳಿ ಥರ ಎಲ್ಲ ಹೊಲಗಳು ಎಲ್ಲ ಇತ್ತು. ನನಗೆ ಈ ಥರ ಪ್ಲೇಸ್ಗಳಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಹಸ್ಬೆಂಡ್ಗೆ ಹೇಳಿದೆ, ಮುಂದೆ ಹೋಗ್ಬಿಟ್ಟಿದ್ರು, ಆದರೂ ಹಿಂದೆ ಕರ್ಕೊಂಡು ಬಂದು ನಿಲ್ಲಿಸಿದ್ರು. ಟೀ ಎಲ್ಲ ಚೆನ್ನಾಗಿರಲ್ಲ ಅಂತೇಳಿ ಸುಮ್ಮನೆ ಅಲ್ಲಿ ನಿಲ್ಲಿಸ್ಬಿಟ್ಟು ನೈಟ್ ಇಲ್ಲಿ ಊಟ ಮಾಡಿಕೊಂಡು ನಾವೀಗ ಹೊರಡಬೇಕು. ಆಲ್ಮೋಸ್ಟು ಚಿಕ್ಕಬಳ್ಳಾಪುರ ಹತ್ರ ಬಂದ್ವಿ. ಹಲೋ, ವೆಲ್ಕಮ್ ಬ್ಯಾಕ್. ನಿನ್ನೆ ದೇವರ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೈಟು ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಟಯರ್ಡ್ ಆಗೋಗಿತ್ತು, ತುಂಬ ಟ್ರಾವೆಲ್ ಮಾಡಿದ್ದಲ್ವಾ. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಳ್ಳೆ ದೇವರ ದರ್ಶನ ಆಯಿತು, ನೆಮ್ಮದಿ ಆಯಿತು. ಆರಾಮಾಗಿ ಅಪ್ಪ ಅಮ್ಮನ ಜೊತೆ ಸ್ವಲ್ಪ ಸಂತೋಷವಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಅಪ್ಪ ಅಮ್ಮನ ನೈಟ್ ಊಟ ಮಾಡಿಕೊಂಡು ಮನೆ ಹತ್ರ ಬಿಟ್ಬಿಟ್ಟು ಅಂಜಿ ಸಿರಿನ ನನ್ನ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದ್ವಿ. ಈಗ ಜಿಮ್ಮಿಗೆ ರೆಡಿ ಆಗಿದ್ದೀನಿ, ಹೋಗಬೇಕು. ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ಸೊ ಈ ವ್ಲಾಗ್ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತು ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.